ನಮ್ಮನೆ ಯುವರಾಣಿ ಹೇ ನಮ್ಮನೆ ಯುವರಾಣಿ. ಇದೇನಿದು, ಇಷ್ಟೊತ್ತಾದ್ರೂ ಮೀರಾ ನನ್ನನ್ನು ತಡೆಯೋದಕ್ಕೆ ಬರ್ತಾನೆ ಇಲ್ವಲ್ಲ. ಇಲ್ಲ, ಯಾವ ಕಾರಣಕ್ಕೂ ನಾನು ಟ್ರಿಪ್ಪಿಗೆ ಹೋಗ್ಬಾರ್ದು. ಮೀರಾ ಬರಬೇಕು, ನಮ್ಮನ್ನ ತಡಿಬೇಕು. ನಾನು ಎಷ್ಟೊಂದು ಹೆದರಿಸಿದ್ರು ಕೂಡ ಅವಳು ಯಾಕೆ ನನ್ನನ್ನು ತಡೆಯೋಕೆ ಬರ್ತಿಲ್ಲ? ಅಣ್ಣ, ನೀನೇನೇ ಮಾಡಿದ್ರು ಡ್ರೋನ್ ಮಾತ್ರ ಮರಿಬೇಡ. ನಂಗೆ ಬೇಕೇ ಬೇಕು. ಚಿಕ್ಕಜ್ಮನ್ರ ದ್ರೋಣ ಮಹಾಭಾರತದಲ್ಲಿದ್ರು, ಅವ್ರನ್ನಾಗ ಇಲ್ಲಿ ಕರ್ಕ ಬರಕ್ಕಾಗುತ್ತೆ? ಸುಂದ್ರಣ್ಣ, ಸ್ವಲ್ಪ ಸುಮ್ಮನೆ ಇರ್ತೀಯಾ? ಸಾಕೇತಣ್ಣ, ಸ್ವಿಟ್ಜರ್ಲ್ಯಾಂಡ್ನವರು ಎಂಥ ಕಾಫಿ ಕುಡಿತಾರೆ, ಎಂಥ ಟೀ ಕುಡಿತಾರೆ ಅಂತ ನಂಗೆ ಬಹಳ ಕುತೂಹಲ ಇದೆ. ಏನ್ ಮಾಡ್ತಾರೋ ನೀವು ಕಾಫಿ ಟೀ ಮಾತ್ರ ಮರಿಬೇಡಿ. ಸರಿ ಕಣ್ರು, ನೀವು ಕೊಟ್ಟಿರೋ ಲಿಸ್ಟ್ ಎಲ್ಲ ಇದೆ, ಯಾವುದು ಮಿಸ್ ಮಾಡಲ್ಲ, ಎಲ್ಲ ತಗೊಂಡ್ ಬರ್ತೀನಿ, ಸರಿನಾ? ಅದಕ್ಕೆ ಅಣ್ಣ ಮರ್ತು ಬಿಡ್ತಾರೆ. ಪ್ಲೀಸ್ ನೀವು ಮಾತ್ರ ಮರಿಬೇಡಿ. ಇರಾ ಬರ್ಲಾ? ಹುಷಾರು. ಆರೋಗ್ಯ ಚೆನ್ನಾಗಿ ನೋಡ್ಕೊ. ನಾನು ಬರೋವರೆಗೂ ರೆಸ್ಟ್ ಮಾಡ್ತೀಯ ಅಲ್ವಾ? ಆಚೆ ಈಚೆ ಓಡಾಡಿ ನಿನಗೆ ನೀನೇ ಸ್ಟ್ರೈನ್ ಮಾಡ್ಕೋಬೇಡ. ಡೋಂಟ್ ವರಿ ಅಬೌಟ್ ಮೀ. ನನ್ನ ಚಿಂತೆ ಬಿಡು, ನೀನು ಸೇಫಾಗಿರು. ಇಬ್ರು ಜೋಪಾನವಾಗಿ ಹೋಗಿ ಜೋಪಾನವಾಗಿ ಬನ್ನಿ, ಓಕೆನಾ? ಇದೇನಿದು, ತಡಿಯೋಕೆ ಬಂದಿದ್ದಾಳೆ ಅಂದರೆ ಸೆಂಡ್ ಆಫ್ ಮಾಡೋದಕ್ಕೆ ಬಂದಿರೋ ಹಾಗೆ ಮಾತಾಡ್ತಿದ್ದಾಳೆ. ಮೀರಾ, 15 ದಿನ ನೀನು ಸಾಕೇತವ್ರನ್ನ ಬಿಟ್ಟಿರ್ತೀಯ? ಪರವಾಗಿಲ್ಲ ಅಕ್ಕ, ನಮ್ಮ ಸಾಕು ಖುಷಿಗೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ. ಮೀರಾ, ಸಾಕೇತವ್ರ ಊಟ, ಬಟ್ಟೆ, ಮಲ್ಗೋ ಟೈಮು ಇದೆಲ್ಲ ನೀನೇ ಮ್ಯಾನೇಜ್ ಮಾಡ್ತಾ ಇದ್ದೆ. ಈಗ ನೀನಿಲ್ಲ ಅಂದರೆ ಸಾಕೇತವ್ರನ್ನ ಕೇರ್ ಮಾಡೋರೇ ಇಲ್ದ ಹಾಗಾಗತ್ತೆ. ಅಯ್ಯೋ, ಮತ್ತೆ ಅದೇ ವಿಷಯ ಯಾಕೆ ಅಕ್ಕ? ನಮ್ಮ ಸಾಕುನ ಕೇರ್ ಮಾಡೋದಕ್ಕೆ ಅಂತ ತಾನೇ ನೀವಿರೋದು. ನಿಮ್ಮಿಬ್ರನ್ನ ಕೇರ್ ಮಾಡಬೇಕು ಅಂತ ತಾನೇ ನಾನು ನಿಮಗೆ ಗಣೇಶನ ಕೊಟ್ಟಿರೋದು. ನಂಗೆ ಯಾವ ಟೆನ್ಷನೂ ಇಲ್ಲ. ನೀವಿಬ್ರು ಜೋಪಾನವಾಗಿ ಹೋಗ್ಬಿಟ್ಟು ಬನ್ನಿ. ಇದೇನಿದು, ಗಾಡಿ ರಿವರ್ಸ್ ಗೇರಲ್ಲಿ ಹೋಗ್ತಿದೆ. ಅಣ್ಣ, ಅದಕ್ಕೆ ಟೈಮ್ ಆಯ್ತು, ಹೊರಡೋಣವಾ? ಸಾಕು ಅಹಲ್ಯ, ಆರೋಗ್ಯ ಹುಷಾರು. ದೇವ್ರು ನಿಮ್ಮಿಬ್ಬರನ್ನು ಚೆನ್ನಾಗಿಟ್ಟಿರ್ಲಿ. ಅಹಲ್ಯ, ಜೋಪಾನ ಕಣೆ. ನಮ್ಮ ಬಗ್ಗೆ ಯೋಚನೆ ಮಾಡಿ ಮನ್ಸು ಹಾಳು ಮಾಡ್ಕೋಬೇಡ. ಅಕ್ಕ, ನೀನು ಚೆನ್ನಾಗಿರ್ತೀಯ, ಕೇರ್ಫುಲ್ ಆಗಿರ್ತೀಯ ಅಂತ ನನಗೆ ಚೆನ್ನಾಗಿ ಗೊತ್ತು. ಹಾಗೆ ಭಾವನು ಕೇರ್ಫುಲ್ಲಾಗಿ ನೋಡ್ಕೊ ನೀನು. ಅವರು ತುಂಬಾ ಸಾಫ್ಟು. ಅಲ್ಲಿ ಮಳೆ ಬರ್ತಿದೆಯಂತೆ, ಭಾವನ ಬೆಚ್ಚಕ್ಕಿಡು. ಸಾಕೇತ್, ದಿನಾಲು ಫೋನ್ ಮಾಡಪ್ಪ. ಹ್ಞೂ ಕಣೋ ಸಾಕು. ನೋಡು, ನೀನು ನನ್ನ ಪರ್ಸ್ನಲ್ ನಂಬರ್ಗೆ ಕಾಲ್ ಮಾಡು ಆಯ್ತಾ? ಗುಗ್ಗು ಕಾಲ್ ಮಾಡಬೇಡ. ಅವನ ಫೋನಿಗೆ ಕಾಲ್ ಮಾಡಿದ್ರೆ ಅವನು ಸರಿಯಾಗಿ ಮಾತಾಡಲ್ಲ, ನಮಗೂ ಸರಿಯಾಗಿ ಮಾತಾಡೋದು ಕೊಡೋಲ್ಲ. ಅಣ್ಣ, ಟ್ರಿಪ್ಪಿಗೆ ಹೋಗೋ ಟೈಮಲ್ಲೂ ನನ್ನ ಮೇಲೆ ಕಂಪ್ಲೇಂಟ್ ಮಾಡೋದು ಬೇಕಾ? ಸುಂದ್ರಣ್ಣ, ಬ್ಯಾಗ್ ತೊಗೊಂಡು ನಡೀರಿ ನೀವು. ಅಣ್ಣ, ಆಲ್ ದಿ ಬೆಸ್ಟ್. ಕ್ಷೇಮವಾಗಿ ಹೋಗಿ ಲಾಭವಾಗಿ ವಾಪಸ್. ಅರೆ ಅನಿ, ಇದನ್ನೆಲ್ಲಿಂದ ಕಾಪಿ ಮಾಡಿದ್ಯೋ? ಸಿನಿಮಾನ ನೋಡಿ ಕಾಪಿ ಮಾಡೋಳು ನೀನು, ಬುಕ್ ಓದಿ ತಿಳ್ಕೊಂಡಿದ್ದವ್ ನಾನು. ಮೀರಾ ಯಾಕೆ ತಡೀತಿಲ್ಲ? ನಾವಿನ್ನು ಕಾರ್ ಹತ್ಕೊಂಡ್ರೆ ವಾಪಸ್ ಬರಲ್ಲ ಕಣೆ ಮೀರಾ.
ತಡಿಯೇ, ನಾವು ಹೋಗೋದು ಬೇಡ ಅಂತ ಹೇಳು. ಸಾಕು, ಟೈಮ್ ಆಯ್ತು, ಹೊರಡಿಪ್ಪ. ಸರಿ ತಾತ, ನಾವು ಹೊಡ್ತೀವಿ. ಅಯ್ಯೋ ಹೊರಡ್ತೀವಿ ಅನ್ಬಾರ್ದು ಸಾಕೇತ್, ಹೋಗಿ ಬರ್ತೀವಿ ಅನ್ನಪ್ಪ. ಸರಿಮಾ, ಹೋಗಿ ಬರ್ತೀವಿ. ಅಕ್ಕ ಆಲ್ ದ ಬೆಸ್ಟ್. ಬರವಾಗ ಹ್ಯಾಪಿ ನ್ಯೂಸ್ ಜೊತೆನೆ ಬಂದ್ಬಿಡು. ಅಯ್ಯೋ, ಹಳೆ ಘಟನೆಗಳನ್ನೆಲ್ಲ ಮರ್ತ್ಬಿಟ್ಟು ಬಂದೆ. ಸಾಕು, ಬಾಯ್, ಹ್ಯಾವ್ ಅ ಹ್ಯಾಪಿ ಟೈಮ್, ಸೇಫ್ ಜರ್ನಿ. ಬಾಯ್ ಅಕ್ಕ. ಅಣ್ಣ ಬಾಯ್. ಸಾಕೇತ್, 1 ನಿಮಿಷ. ಯಾಕತ್ಗೆ ಏನಾಯ್ತು? ಅದು ಮೀರಾ ಕೊಟ್ಟ ವಿಗ್ರಹನ ರೂಮಲ್ಲೇ ಬಿಟ್ಬಿಟ್ಟೆ, ಅದನ್ನ ತಗೊಂಡ್ ಬರ್ತೀನಿ. ಅಹಲ್ಯ, ಆಚೆ ಹೊರಟ ಮೇಲೆ ಅರ್ಧಕ್ಕೆ ವಾಪಸ್ ಬರಬಾರ್ದು, ಅದಲ್ಲೇ ಇರ್ಲಿ ಬಿಡು. ಇಲ್ಲಮ್ಮ, ಅದ್ ನನಗ್ ಬೇಕು. ಅಯ್ಯೋ ಅಕ್ಕ, ಇಲ್ಲೇ ಇರಿ, ನಾನ್ ತಗೊಂಡ್ ಬರ್ತೀನಿ. ಮೀರಾ ನಿಧಾನ ಕಣೆ, ಮೀರಾ ನಿಧಾನ. ಬಾ, ಈ ಹುಡುಗಿದ್ ಒಂದೇ ಅವಸರ. ಆದಷ್ಟು ಬೇಗ ಅಣ್ಣ ಅದಕ್ಕಿನ ಸ್ವಿಟ್ಜರ್ಲೆಂಡ್ ಕಳಿಸ್ಬೇಕು ಅಂತಿದ್ದಾಳೆ. ವಿಘ್ನ ವಿನಾಶಕ, ಸಿದ್ಧಿ ವಿನಾಯಕ, ಯಾವಾಗ್ಲೂ ನಮ್ ಸಾಕು ಜೊತೆನೇ ಇರೋ, ಇವನೇ ನಿನ್ನ ಪ್ರೊಟೆಕ್ಟ್ ಮಾಡ್ತಾನೆ ಅಂತ ಹೇಳಿದ್ರು ಬೇಕು ಅಂತ ಅಹಲ್ಯ ಅಕ್ಕ ನಿನ್ನ ಇಲ್ಲೇ ಬಿಟ್ಬಿಟ್ಟು ಹೋಗಿದಾರ. ಅವ್ರಿಗಿನ್ನೂ ಗೊತ್ತಿಲ್ಲ ಅನ್ಸುತ್ತೆ, ನೀನ್ ಬರೀ ಮೂರ್ತಿ ಒಳಗಡೆ ಅಲ್ಲ, ದೇವ್ರೆ ಪ್ಲೀಸ್ ನಮ್ ಸಾಕುಗೆ ಏನೂ ಆಗ್ದಿರೋ ಹಾಗೆ ನೋಡ್ಕೊಳಪ್ಪ. ನಮ್ ಸಾಕು ಈ ಮನೆ ಜೀವ, ಜೀವ ಇಲ್ಲದೆ ದೇಹ ಇರೋದಕ್ಕಾಗತ್ತಾ? ಪ್ಲೀಸ್ ದೇವ್ರೆ, ಪ್ಲೀಸ್ ನಮ್ ಸಾಕುನ ಜೋಪಾನವಾಗಿ ನೋಡ್ಕೊ, ಅವನಿಗೆ ಯಾವ ತೊಂದರೆನೂ ಆಗ್ಬಾರ್ದು. ಮೀರಾ, 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 ಮೀರಾ ಮೀರಾ, ಏನಾಯ್ತು ಮೀರಾ? ಮೀರಾ ಮೀರಾ, 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 ಏನಾಯ್ತು ಮೀರಾ? ಏ ಮೀರಾ, ಕಣ್ಬಿಡು ಮೀರಾ. ಮೀರಾ, ಮೀರಾ, ಮಾತಾಡು ಮೀರಾ. ಮೀರಾ ಮಾತಾಡೆ. ಮೀರಾ, ಮೀರಾ, ಏನಾಯ್ತು ಮೀರಾ? ದೇವ್ರೇ, ಮೀರಾ ಮತ್ತೇನೇ ಮಾಡ್ಕೊಂಡೆ? ಮೀರಾ, ಕಣ್ಬಿಡು ಮೀರಾ. ಇಲ್ಲಡು, ನಿನ್ ಸಾಕು ಬಂದಿದ್ದೀನಿ, ಕಣ್ಬಿಡು ಮೀರಾ. ಮಾತಾಡು, ಏನಾಯ್ತು ಮೀರಾ? ಮೊದಲೇ ಸುಸ್ತಾಗಿದ್ಲು, ತಲೆ ಸುತ್ತ ಬಂದೇನಾದ್ರೂ ಬಿದ್ದೋದ್ಲ? ಅನಿ, ಬೇಗ ಡಾಕ್ಟರ್ ಫೋನ್ ಮಾಡೋ ಹೋಗು. ಸರಿ ತಾತ. ಮೀರಾ, ಮೀರಾ ಮಾತಾಡು ಮೀರಾ, ಕಣ್ಬಿಡು ಮೀರಾ. ಮೀರಾ, ಮೀರಾ ಮಾತಾಡು ಮೀರಾ. ಮೀರಾ, ಮೀರಾ ಎದ್ದೇಳು ಪುಟ್ಟ. ಪುಟ್ಟ ಏನಾಯ್ತು? ಎದ್ದೇಳು ಮೀರಾ. ಸಾಕೇತವ್ರೆ, ಎತ್ಕೊಳ್ಳಿ, ರೂಮಿಗೆ ಕರ್ಕೊಂಡು ಹೋಗೋಣ. ಆ ಹುಡುಗಿನ ಎತ್ಕೊ ಅಂತ ತನ್ನ ಗಂಡನ್ಗೆ ಹೇಳ್ತಿದ್ದಾಳಲ್ಲ, ಇವಳೆಂತ ದಡ್ಡಿ.
ನಿಧಾನಕ್ಕಪ್ಪ. ಅಯ್ಯೋ ದೇವ್ರೆ, ಮೊನ್ನೆ ತಾನೇ ಬಿದ್ದು ಕೈಕಾಲು ಗಾಯ ಮಾಡ್ಕೊಂಡಿದ್ದಾಳೆ. ಇವತ್ ನೋಡಿದ್ರೆ ಮೂರ್ಛೆನೆ ಹೋಗಿದ್ದಾಳೆ. ಇನ್ನು ಏನೇನ್ ಮಾಡ್ಕೊಳತ್ತೋ ಈ ಹುಡುಗಿ. ಅನ್ನಿ, ಸಾಕೇತ್ ಮತ್ತೆ ಅಹಲ್ಯ ಅಕ್ಕ ಈಗಲೇ ಅಷ್ಟು ದಿನ ಆಚೆಗೆ ಹೋಗೋದು ಬೇಡ. ಓಹೋ, ಇದೆಲ್ಲ ನಾಟಕ. ಇವಳು ನಾಟಕ ಮಾಡಿ ಹೀಗೆ ಮಾಡಿದಾಳೆ. ಅಲ್ಲೇ ಅಮ್ಮ, ಒಂದು ನಿಮಿಷ ನಿಂತ್ಕೊಳ್ಳೆ. ಯಾಕಮ್ಮ, ಏನಾಯ್ತು? ಅದು ನಂಗೆ ಯಾಕೋ ಇದೆಲ್ಲ ಬೇಕು ಅಂತಾನೆ ನಡೆದಿದೆ ಅಂತ ಅನಿಸ್ತಿದೆ ಕಣೆ. ಯಾವುದು? ಅದೇ ಅಹಲ್ಯನ ಟ್ರಿಪ್ಗೆ ಹೋಗೋದ್ರಿಂದ ತಪ್ಸೋದು. ಯಾರು ತಪ್ಸಿದ್ರು ಅಂತಿದ್ಯಾ? ಇನ್ಯಾರೇ ಇದ್ದಾಳಲ್ಲ, ಈ ಮನೆ ಮಗಳು ಅಂದ್ಕೊಂಡಿರೋ ಆ ಮನೆ ಮುರ್ಕಿ ಮೀರಾ, ಅವಳೇ. ಅಮ್ಮ, ನಿನ್ಗೇನು ತಲೆ ಕೆಟ್ಟಿದ್ಯಾ? ನಿಂಗೆ ಯಾಕೆ ಯೋಚನೆ ಬಂತು? ಯಾಕೆ ಅಂದ್ರೆ ಅವಳಿಗೆ ನಮ್ಮ ಅಹಲ್ಯ ಖುಷಿ ಕಂಡ್ರೆ ಹೊಟ್ಟೆ ಉರಿ ಕಣೆ, ಅದಕ್ಕೆ. ಅಮ್ಮ, ಸುಮ್ಮನೆ ಏನೇನೋ ಮಾತಾಡಬೇಡ. ಅಲ್ಲ, ಯಾರಾದ್ರೂ ಬೇಕು ಅಂತ ಬೀಳ್ತಾರ? ಮೊದಲೇ ಮೀರಾ ಬಿದ್ದು ಮೈಕ ಎಲ್ಲ ಏಟ್ ಮಾಡ್ಕೊಂಡಿದ್ದಾಳೆ. ಮತ್ತೆ ಯಾಕೆ ತನಗೆ ತಾನೇ ಅಪಾಯ ಮಾಡ್ಕೊಳಕ್ ಹೋಗ್ತಾಳೆ ಹೇಳು? ನೀನೊಳ್ಳೆ ಸುಮ್ಮನೆ ಏನೇನೋ ಯೋಚನೆ ಮಾಡ್ತೀಯ. ಅಲ್ಲ ಕಣೆ, ಅದು. ಅಮ್ಮ ಪ್ಲೀಸ್, ಅಕ್ಕ ಹನಿಮೂನ್ಗೆ ಹೋಗಲ್ಲ ಅಂತ ಡಿಸೈಡ್ ಮಾಡಿದಾಗ ಅಕ್ಕ ಮತ್ತೆ ಭಾವನ ಒಪ್ಸಕ್ಕೆ ಅನಿಕೇತ್ ನೀರನ್ನೇ ಕರ್ಕೊಂಡು ಬಂದಿದ್ದು ನೆನ್ಪಿದೆ ತಾನೇ? ಟ್ರಿಪ್ಗೆ ಹೋಗ್ಲಿ ಅಂತ ಒಪ್ಸಕ್ ಬಂದಿದ್ ಮೀರಾ ಇವತ್ತು ಯಾಕೆ ಟ್ರಿಪ್ ಕ್ಯಾನ್ಸಲ್ ಆಗ್ಲಿ ಅಂತ ನಾಟಕ ಮಾಡ್ತಾಳೆ ಹೇಳು? ಸುಮ್ಮನೆ ಎಲ್ಲದಕ್ಕೂ ಅನುಮಾನ ಪಡ್ಬೇಡಮ್ಮ. ಇಲ್ಲ ಕಣೆ, ಇಲ್ಲ, ಇದು ಆ ಮೀರದೇ ನಾಟಕ. ಮೀರಾ, ಮೀರಾ, ಮೀರಾ ಎದ್ದೇಳು ಮೀರಾ. ಮೀರಾ ಮಾತಾಡು ಮೀರಾ. ಮೀರಾ ಎದ್ದೇಳಮ್ಮ. ಕಣ್ಬಿಡು. ಪುಟ್ಟ, ಸ್ವಲ್ಪ ಎಚ್ಚರ ಮಾಡ್ಕೊಮ್ಮ. ಪುಟ್ಟ ಎದ್ದೇಳು ಪುಟ್ಟ. ಮೀರಾ, ಮೀರಾ ಎದ್ದೇಳು ಪುಟ್ಟ. ಮೀರಾ, ಮೀರಾ, ಮೀರಾ ಎದ್ದೇಳಮ್ಮ. ಎಷ್ಟು ನಾಟಕ ಮಾಡ್ತಿದ್ದಾಳೆ ನೋಡು. ಯಾರೇ ಮೂರ್ಛೆ ಬೀಳಿ ಸ್ವಲ್ಪ ನೀರೆರ್ಚಿದ್ರೆ ಪ್ರಜ್ಞೆ ಬರತ್ತೆ. ಇವಳಿಗೆ ಎಷ್ಟೊತ್ತಾದರೂ ಪ್ರಜ್ಞೆ ಬಂದಿಲ್ಲ. ನಾಟಕ ನಾಟಕ ಮಾಡ್ತಿದ್ದಾಳೆ. ಮೀರಾ, ಮೀರಾ ಏನಾಯ್ತು? ಯಾಕೆ ಬಿದ್ಬಿಟ್ಟೆ? ಯಾರೋ ನನ್ನ ತಳ್ಬಿಟ್ರು.